ಯುದ್ಧದ ಎಫೆಕ್ಟ್ನಿಂದಾಗಿ ಕಳೆದೆರಡು ದಿನಗಳಿಂದ ಬೆಂಗಳೂರಿನಲ್ಲಿ ಗ್ಯಾಸ್ ಎಮರ್ಜೆನ್ಸಿ ಸೃಷ್ಟಿಯಾಗಿಬಿಟ್ಟಿದೆ. ಇದರಿಂದ ಹೋಟೆಲ್ ಉದ್ಯಮ ಅಲ್ಲೋಲ ಕಲ್ಲೋಲವಾಗಿದೆ. ಕೆಲ ಹೋಟೆಲ್ಗಳು ಬಂದ್ ಆಗಿವೆ, ಮಾಲೀಕರು ಪರದಾಡುವಂತಾಗಿದೆ. ಇದಿಷ್ಟೇ ಅಲ್ಲ, ಸೌದೆ ಮರದ ಹೊಟ್ಟಿನ ಒಲೆಯಲ್ಲಿ ಅಡುಗೆ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಹಾಗಾದರೆ ಹೋಟೆಲ್ ಮಾಲೀಕರಿಗೆ ಇರೋ ಸವಾಲುಗಳೇನು? ನಿಜಕ್ಕೂ ಗ್ಯಾಸ್ ಸಮಸ್ಯೆ ಎಲ್ಲೆಲ್ಲಿ ಸೃಷ್ಟಿಯಾಗಿದೆ? ಇವತ್ತಿನ ಕಂಪ್ಲೀಟ್ ಚಿತ್ರಣದ ರಿಪೋರ್ಟ್ ಹೊಂದಿದೆ, ಬನ್ನಿ ನೋಡೋಣ. ವಾಣಿಜ್ಯ ಅನಿಲ ಉತ್ಪನ್ನದಲ್ಲಿ ಮತ್ತು ಪೂರೈಕೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಎದುರಾಗಿರುವುದು ನೇರವಾಗಿ ರಾಜಧಾನಿಯ ಹೋಟೆಲ್ಗಳಿಗೆ ಬಿಸಿ ಮುಟ್ಟಿರುವಂಥದ್ದು. LPG ಕಿಚನ್ ಇರೋದ್ರಿಂದ ಇಮಿಡಿಯೇಟ್ ಆಗಿ ಶಿಫ್ಟಿಂಗ್ ಟು ಅದರ್ ಇಸ್ ಕ್ವೈಟ್ ಡಿಫಿಕಲ್ಟ್. ಸೌದೆ ಒಲೆಯಲ್ಲಿ ಮಾಡ್ತಾ ಇದ್ವಿ, ಅದಕ್ಕೆ ಬರಬೇಕಾಗುತ್ತೆ. ಆರ್ಡರ್ ಕೆಲವು ಒಪ್ಕೊಂಡಿರೋದು ಏನಾಗಿದೆ ಅಂದ್ರೆ ಇವಾಗ ಸಿಲಿಂಡರ್ ರೇಟ್ ಜಾಸ್ತಿ ಆಗಿರೋದ್ರಿಂದ ನಮಗೆ ಲಾಸ್ ಆಗ್ತಿದೆ. ಈಗ ಕಾಫಿಗೆ ಒಂದು ಎಲೆಕ್ಟ್ರಿಕಲ್ ಸ್ಟೋವ್ನ ಇಂಟ್ರೊಡ್ಯೂಸ್ ಮಾಡಿದ್ವಿ. ಜೊತೆಗೆ ಇಂಡಕ್ಷನ್ ನಮ್ಮಲ್ಲಿ ತುಂಬ ಹೋಗ್ತಾ ಇದೆ. ಸ್ಟಾಕ್ ಸಪ್ಲೈ ಆಗ್ತಾ ಇದೆ, ಆದರೂ ಸ್ಟಾಕ್ ಖಾಲಿ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಗ್ಯಾಸ್ ಏಜೆನ್ಸಿ ಹೋಟೆಲ್ ಮಾಲೀಕರ ಪರದಾಟ. ಈಗ ಒಂದು 4 ರಿಂದ 5 ವಾರ ಮಿನಿಮಮ್ ಬೇಕಾಗುತ್ತೆ. ಈಗ ಪ್ರೆಸೆಂಟ್ ಆಗಿ ಎಷ್ಟು ಸಿಗ್ತಾ ಇದೆ? ಸಿಕ್ಕೇ ಇಲ್ಲ, 3 ದಿವಸ ಆಯ್ತು. ಕೆಲ ಹೋಟೆಲ್ ಬಂದ್, ಗ್ಯಾಸ್ ಹೆಚ್ಚು ಬಳಕೆಯಾಗುವ ಆಹಾರಕ್ಕೆ ಬ್ರೇಕ್. ಕರಿದ ತಿಂಡಿ ಕಮ್ಮಿ ಖರ್ಚು ಮಾಡಿದರೆ ಆಟೋಮೆಟಿಕ್ ರೈಸ್ ಬಾತು, ಗೀ ರೈಸು, ಪಲಾವ್ ಇಂಥದ್ದನ್ನು ಮಾಡಿದರೆ ಎಣ್ಣೆ ಖರ್ಚು ಬರಲ್ಲ ಜಾಸ್ತಿ. ಸೌದೆ ಮರದ ಹೊಟ್ಟಿನ ಒಲೆಯಲ್ಲಿ ಅಡುಗೆ, ಪರಿಸ್ಥಿತಿ ಮತ್ತಷ್ಟು ಗಂಭೀರ. ಇಲ್ಲ ಅಂದ್ರೆ ಸೌದೆ ಒಲೆಲ್ಲೇ ಮಾಡಬೇಕಾಗುತ್ತೆ ಸರ್. ಇವಾಗ ತಗೊಂಡಿರೋದು 2 ಫಂಕ್ಷನ್ ಮಾತ್ರ ಆಗಿದೆ. 30ನೇ ತಾರೀಕು ಒಂದಿದೆ ಈ ತಿಂಗಳು, ಅದಕ್ಕೆ ಸೌದೆ ಒಲೆಲ್ಲೇ ಮಾಡ್ಕೊಡ್ತೀವಿ ಅಂತಾನೆ ಹೇಳ್ಬಿಟ್ಟು ಒಪ್ಕೊಂಡಿದ್ದೀವಿ. ಇರಾನ್ ಇಸ್ರೇಲ್ ಯುದ್ಧ ನಿಲ್ಲೋ ಲಕ್ಷಣ ಅಂತೂ ಕಾಣಿಸ್ತಿಲ್ಲ. ಮಧ್ಯಪ್ರಾಚ್ಯದ ಯುದ್ಧ ಅರಬ್ ರಾಷ್ಟ್ರಗಳಿಗೆ ಮಾತ್ರ ಎಫೆಕ್ಟ್ ಆಗ್ತಿಲ್ಲ. ಯುದ್ಧ ಆದ್ರೆ ಇಡೀ ಜಗತ್ತಿನ ಹಲವು ದೇಶಗಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದಕ್ಕೆ ಸಾಕ್ಷಿಯೇ ಭಾರತದಲ್ಲಿ ಆಗಿರೋ ಗ್ಯಾಸ್ ಎಮರ್ಜೆನ್ಸಿ. ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ನಲ್ಲಿ ವ್ಯತ್ಯಯ ಆಗಿರೋದು ಇಡೀ ಹೋಟೆಲ್ ಉದ್ಯಮವೇ ಆತಂಕದಲ್ಲಿದೆ. ಅದ್ಯಾವ ಮಟ್ಟಿಗೆ ಬೆಂಗಳೂರಿನಲ್ಲಿ ಗ್ಯಾಸ್ ಸಿಲಿಂಡರ್ ಅಭಾವ ಸೃಷ್ಟಿಯಾಗಿದೆ ಅಂದ್ರೆ ಸೌದೆ ಮರದ ಹೊಟ್ಟಿನ ಅಡುಗೆ ಒಲೆ ಬಳಸೋ ಪರಿಸ್ಥಿತಿ ಬಂದಿದೆ. ಸರಿಯಾದ ರೀತಿ ಗ್ಯಾಸ್ ಸಿಗದೆ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಅಪ್ಪಾಜಿ ಮನೆ ನಾಟಿ ಸ್ಟೈಲ್ ಹೋಟೆಲ್ನಲ್ಲಿ ಸೌದೆ ಒಲೆ ಬಳಕೆ. ನಿನ್ನೆ ಅಷ್ಟೇ ಬೆಂಗಳೂರಿನ 3 ಸ್ಟಾರ್ ಹೋಟೆಲ್ಗಳಲ್ಲಿ ಸೌದೆ ಒಲೆ ಬಳಸಿ ಅಡುಗೆ ಮಾಡಲಾಗಿತ್ತು. ಇದೀಗ ಅಪ್ಪಾಜಿ ಮನೆ ನಾಟಿ ಸ್ಟೈಲ್ ಹೋಟೆಲ್ನಲ್ಲಿ ಸೌದೆ ಒಲೆ ಬಳಕೆ ಮಾಡಿ ಅಡುಗೆ ತಯಾರಿಸಲಾಗಿದೆ. ಪೀಣ್ಯದ NTTFನಲ್ಲಿರೋ ಬಿರಿಯಾನಿ ಹೋಟೆಲ್ನಲ್ಲಿ ನಿತ್ಯ 7 ರಿಂದ 8 ಸಿಲಿಂಡರ್ ಬಳಕೆ ಮಾಡಲಾಗುತ್ತೆ. ಆದರೆ ಇದೀಗ ಸಿಲಿಂಡರ್ ಸಮಸ್ಯೆ ಆಗಿರೋದು ಹೋಟೆಲ್ ಮಾಲೀಕರಿಗೆ ಸಂಕಷ್ಟ ತಂದಿದೆ. ಬೆಂಗಳೂರಿನ ಕತ್ರಿಗುಪ್ಪೆ ಸರ್ಕಲ್ನ ಅನ್ನಕುಟೀರ ಹೋಟೆಲ್ನಲ್ಲೂ ಗ್ಯಾಸ್ ಟ್ರಬಲ್ ಇದೆ. ಸೀಮಂತ ಸಮಾರಂಭದ ಅಡುಗೆಗೆ ಮಾಲೀಕರು ಒಪ್ಪುತ್ತಿಲ್ಲ. ಕೆಲ ತಿಂಡಿಗಳಿಗೆ ಹೋಟೆಲ್ನಲ್ಲಿ ಬ್ರೇಕ್ ಹಾಕಲಾಗಿದೆ. ವಾಣಿಜ್ಯ ಅನಿಲ ಉತ್ಪನ್ನದಲ್ಲಿ ಮತ್ತು ಪೂರೈಕೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಎದುರಾಗಿರುವುದು ನೇರವಾಗಿ ರಾಜಧಾನಿಯ ಹೋಟೆಲ್ಗಳಿಗೆ ಬಿಸಿ ಮುಟ್ಟಿರುವಂಥದ್ದು. ಸದ್ಯಕ್ಕೆ ನಾನೀಗ ಕತ್ರಿಗುಪ್ಪೆ ಸರ್ಕಲಲ್ಲಿರುವಂತಹ ಹೋಟೆಲ್ ಬಳಿ ಇದ್ದೀನಿ. ನೀವು ನೋಡ್ಬೋದು, ಈ ಒಂದು ಹೋಟೆಲಲ್ಲಿ ಮೊದಲಿನ ದಿನಗಳಿಗೆ ಕಂಪೇರ್ ಮಾಡಿದರೆ ಇವತ್ತಿನ ದಿನಕ್ಕೆ ಸಾಕಷ್ಟು ಬದಲಾವಣೆಗಳನ್ನು ಆಹಾರ ತಿಂಡಿಗಳ ಮೆನುವಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಸಾಕಷ್ಟು ಪ್ರಮಾಣದಲ್ಲಿ ಬೆಂಗಳೂರಿಗೆ ವಾಣಿಜ್ಯ ಅನಿಲ ಪೂರೈಕೆ ಆಗ್ತಾ ಇಲ್ಲ. ಹೀಗಾಗಿ ಹೋಟೆಲ್ ಉದ್ಯಮವನ್ನು ನಡೆಸೋದು ಹೇಗೆ ಅನ್ನೋದು ಒಂದು ದೊಡ್ಡ ಚಾಲೆಂಜ್ ಕೂಡ ಎದುರಾಗಿದೆ. ಹೀಗಾಗಿ ಹೋಟೆಲ್ ತಿಂಡಿಗಳನ್ನು ಮಾಡೋದರಲ್ಲಿ ಸಾಕಷ್ಟು ಮೆನು ಬದಲಾವಣೆಗಳನ್ನು ಮಾಡ್ಕೊಂಡಿದ್ದಾರೆ. ಯಾಕೆಂದರೆ ಹೋಟೆಲ್ ಉದ್ಯಮವೂ ನಡೆಯಬೇಕು, ಮತ್ತೊಂದು ಕಡೆ ಅನಿಲವನ್ನು ಕೂಡ ಸಮರ್ಪಕವಾಗಿ ಇರುವಷ್ಟರಲ್ಲೇ ಬಳಸಿಕೊಂಡು ಉದ್ಯಮವನ್ನು ನಡೆಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಈಗ ಒಂದಿಷ್ಟು ಮಾರ್ಪಾಡುಗಳು ಮಾಡಿಕೊಂಡು ಮೆನುವಲ್ಲಿ ಬದಲಾವಣೆ ಮಾಡ್ಕೊಂಡಿದ್ದಾರೆ. ಅಂದರೆ ಇಡ್ಲಿ ಜೊತೆಗೆ ನಾವು ಇಷ್ಟು ದಿವಸ ವಡೆಯನ್ನು ಕಂಪಲ್ಸರಿ ತೆಗೆದುಕೊಂಡು ತಿನ್ನುವಂಥ ಒಂದು ಅಭ್ಯಾಸ ಇತ್ತು. ಆದರೆ ಈಗ ಸದ್ಯಕ್ಕೆ ಈ ವಾಣಿಜ್ಯ ಅನಿಲದ ಸಮಸ್ಯೆಗಳು ಸರಿ ಹೋಗುವುದರವರೆಗೂ ಕೂಡ ಇಡ್ಲಿ ಜೊತೆಗೆ ನಮಗೆ ವಡೆ ಸಿಗೋದಿಲ್ಲ. ಯಾಕೆಂದರೆ ಹೋಟೆಲಲ್ಲಿ ವಡೆಯನ್ನು ಮಾಡ್ತಾ ಇಲ್ಲ. ಹೋಟೆಲ್ ಉದ್ಯಮ ನಡೆಸೋದೇ ಚಾಲೆಂಜ್ ಅಂತಿದ್ದಾರೆ ಹೋಟೆಲ್ ಮಾಲೀಕರು. ಮಾತಾಡ್ತೀನಿ ಸರ್, ಪ್ರಮುಖವಾಗಿ ಇಂತಹ ಒಂದು ಸ್ಥಿತಿಯಲ್ಲಿ ವಾಣಿಜ್ಯ ಅನಿಲ ಸಿಗದೇ ಇರುವಂಥ ಸಂದರ್ಭದಲ್ಲಿ ಹೋಟೆಲ್ ಉದ್ಯಮವನ್ನು ನಡೆಸೋದು ಎಷ್ಟು ಚಾಲೆಂಜ್ ಆಗಿದೆ? ತುಂಬ ಚಾಲೆಂಜಿಂಗ್. ಈಗ ಇನ್ಫ್ಯಾಕ್ಟ್ ಇವಾಗ ನಮ್ಮ ಹತ್ರ ಈ ಕಿಚನ್ ಎಲ್ಲ LPG ಕಿಚನ್ನೇ ಇರೋದ್ರಿಂದ ಇಮಿಡಿಯೇಟ್ ಆಗಿ ಶಿಫ್ಟಿಂಗ್ ಟು ಅದರ್ ಇಸ್ ಕ್ವೈಟ್ ಡಿಫಿಕಲ್ಟ್.
ಬಟ್ ಅದನ್ನೇ ನೋಡ್ಕೊಂಡು ಮಾಡ್ತಾ ಇದ್ದೀವಿ ಈಗ ಅಪ್ಗ್ರೇಡಿಂಗ್ ಡಿಫ್ರೆಂಟ್. ಎಷ್ಟು ವಾಣಿಜ್ಯ ಸಿಲಿಂಡರ್ ಬೇಕು ನಿಮಗೆ? ನಮಗೆ ಒಂದು 4 ರಿಂದ 5 ವಾರ ಮಿನಿಮಮ್ ಬೇಕಾಗುತ್ತೆ. ಈಗ ಪ್ರೆಸೆಂಟಾಗಿ ಎಷ್ಟು ಸಿಗ್ತಾ ಇದೆ? ಸಿಕ್ಕೇ ಇಲ್ಲ, 3 ದಿವಸ ಆಯಿತು, ಒಂದು ಸಿಕ್ಕಿಲ್ಲ. ನಮ್ಮ ಹತ್ರ ಇದ್ದಿದ್ದು 10 ಸಿಲಿಂಡರ್ ಇತ್ತು, ಅದ್ರ ಮೇಲೆ ಇವಾಗ ಇದನ್ನೆಲ್ಲ ಐಟಮ್ ಕಮ್ಮಿ ಮಾಡಿ ಅದರಲ್ಲೇ ಮೇಂಟೈನ್ ಮಾಡ್ತಾ ಇದ್ದೀವಿ. ಗ್ಯಾಸ್ ಸಿಲಿಂಡರ್ ಅಭಾವದಿಂದ ಬೆಂಗಳೂರಿನ ಮತ್ತೊಂದು ಹೋಟೆಲ್ನಲ್ಲಿ ಚೈನೀಸ್ ಐಟಂಗಳಿಗೆ ಬ್ರೇಕ್ ಹಾಕಲಾಗಿದೆ. ತುಂಬ ಸಮಸ್ಯೆ ಆಗ್ತಿದೆ. ನಾವು ಚೈನೀಸ್ ಮತ್ತು ತಂದೂರಿ ಕ್ಲೋಸ್ ಮಾಡ್ಕೊಂಡಿದ್ವಿ. ಚೈನೀಸ್ ಮತ್ತು ತಂದೂರಿ ಕ್ಲೋಸ್ ಮಾಡೋಕೆ ಅಲ್ಲಿ ಸೌತ್ ನಡೆಸ್ತಿದ್ವಿ. ಬೆಳಿಗ್ಗೆ ಇಡ್ಲಿ ದೋಸೆ ಹಾಗೂ ಮಧ್ಯಾಹ್ನ ಸೌತ್ ಮೀಲ್ಸ್ ಮಾತ್ರ. ಚೈನೀಸ್ ನಾರ್ತ್ ಯಾವುದೂ ಇಲ್ಲ. ಸಿಲಿಂಡರ್ ಸಮಸ್ಯೆ ಇರೋದ್ರಿಂದ ಯಾವುದೇ ಐಟಮ್ ಮಾಡೋಕ್ಕೆ ಆಗೋದಿಲ್ಲ. ಮತ್ತು ಸ್ಟಾಫ್ಗಳಿಗೆ ಬೇರೆ ಸ್ಟಾಫ್ ಪೇಮೆಂಟ್ ಕೊಡಬೇಕು, ಬಾಡಿಗೆ ಬೇರೆ ಯಾವುದು ನಿಲ್ಲಿಸೋದಿಲ್ಲ. ಡೈಲಿ ನಮಗೆ 6 ಸಿಲಿಂಡರ್ ಬೇಕು, 5 ರಿಂದ 6 ಬೇಕು. 6 ನಾವು ಡೈಲಿ ಬರ್ತಾವೆ, ಅದನ್ನು ಸ್ಟಾಕ್ ಇಟ್ಕೊಳ್ತಿಲ್ಲ. ಡೈಲಿ ಬರ್ತಾ ಇದ್ದೀವಲ್ಲ, ಅದಕ್ಕೆ ನಾವು ಸ್ಟಾಕ್ ಇಟ್ಕೊಳ್ತಾ ಇಲ್ಲ. ಆದ್ದರಿಂದ 2 ದಿನ ಮುಂಚೆ ನಾವು ಸ್ವಲ್ಪ ಸ್ಟಾಕ್ ಇಟ್ಕೊಂಡಿಲ್ಲ. ಅದರಿಂದ 2 ದಿನ ಇವತ್ತುವರೆಗೆ ನಡೆದಿತ್ತು. ಮುಂದೆ ನಾಳೆ ಏನಂತ ಗೊತ್ತಾಗಲ್ಲ. ಸ್ಟಾಫ್ಗಳನ್ನ ಊಟ ಕೊಡೋದು ಕಷ್ಟ ಆಗಿದೆ ನಮ್ಮಲ್ಲಿ. ಗ್ಯಾಸ್ ಎಲ್ಲೂ ಇಲ್ಲೇ ಅಂತಾರೆ, ಬ್ಲ್ಯಾಕ್ ಸಹ ಸಿಗಿಲ್ಲ ಇನ್ನೂ. ಇದೇನು ಗ್ಯಾಸೇ ಲೋಡೇ ಬಂದಿಲ್ಲ ಅಂತಾರೆ. ಗ್ಯಾಸ್ ಸಹ ಯಾವುದಕ್ಕೂ ಇಲ್ಲ, ಬ್ಲ್ಯಾಕು ಇಲ್ಲ. ಆದಷ್ಟು ಬೇಗ ಸಮಸ್ಯೆ ಬಗೆಹರಿಸಬೇಕು ಅಂತ ಹೋಟೆಲ್ ಮ್ಯಾನೇಜರ್ ಆಗ್ರಹ ಮಾಡಿದ್ರು. 35 ರಿಂದ 40 ಜನ ಸಿಬ್ಬಂದಿ ಇದ್ದೀವಿ ಇಲ್ಲಿ. ಎಲ್ಲರಿಗೂ ಪಾಪ ಅವ್ರಿಗೂ ಕೆಲಸ ಮಾಡಿದ್ರೆ ಸಂಬಳ ಎಲ್ಲರಿಗೂ. ಆದ್ದರಿಂದ ಭಾಳ ತೊಂದರೆ ಆಗ್ತಾಯಿದೆ ಎಲ್ಲರಿಗೂ. ದಯವಿಟ್ಟು ಇದು ಕೇಂದ್ರ ಸರ್ಕಾರ, ಕರ್ನಾಟಕ ಸರ್ಕಾರ ಇಮ್ಮಿಡಿಯೇಟು ಇದ್ರ ಬಗ್ಗೆ ಆಕ್ಷನ್ ತಗೊಂಡು ಜನಗಳಿಗೆ ಸಂಪೂರ್ಣ ಸಹಕಾರ ಮಾಡಿ. ಬೆಂಗಳೂರಿನ ಜಿಗಣಿಯಲ್ಲಿ ಮದುವೆ ಕಾರ್ಯಕ್ರಮಕ್ಕೂ ಸಿಲಿಂಡರ್ ಎಫೆಕ್ಟ್ ತಟ್ಟಿದೆ. ಅಡುಗೆ ಆರ್ಡರ್ ಒಪ್ಪೋಕೆ ಕ್ಯಾಟರಿಂಗ್ ಮಾಲೀಕರು ಹಿಂದೇಟು ಹಾಕ್ತಿದ್ದಾರೆ. ಸೌದೆ ಬಳಸಬೇಕಾದ ಪರಿಸ್ಥಿತಿ ಬಂದಿದೆ ಅಂತ ಕ್ಯಾಟರಿಂಗ್ ಮುಖ್ಯಸ್ಥ ಶ್ರೀನಿವಾಸ್ ಅಳಲು ತೋಡಿಕೊಂಡ್ರು. ಸರ್, ಸದ್ಯಕ್ಕೆ ನಮ್ಮ ಹತ್ರ ಏನಾಗಿದೆ ಅಂದರೆ ಇವಾಗ ಯುದ್ಧ ಎಲ್ಲ ನಡೀತಾ ಇರೋದ್ರಿಂದ ಸ್ಟಾಕ್ ಕಮ್ಮಿ ಆಗಿದೆ. ಮಿನಿಮಮ್ಮು ಇನ್ನು ಒಂದು 2-3 ಫಂಕ್ಷನ್ ಮಾಡ್ಬೋದು. ಅದ್ರ ಮೇಲೆ ಸೌದೆ ಒಲೆಯಲ್ಲೇ ಮಾಡೋಣ ಅಂತ ಪ್ಲಾನು ಸರ್. ಆರ್ಡ್ರು ಕೆಲವು ಒಪ್ಕೊಂಡಿರೋದು ಏನಾಗಿದೆ ಅಂದರೆ ಇವಾಗ ಸಿಲಿಂಡರ್ ರೇಟ್ ಜಾಸ್ತಿ ಆಗಿರೋದ್ರಿಂದ ನಮಗೆ ಲಾಸ್ ಆಗ್ತಿದೆ. ಯಾಕೆ ಅಂದರೆ ಅವ್ರು ಹೇಳಿದ ರೈಟು ಮೊದಲೇ ಒಪ್ಕೊಂಡಿರ್ತೀವಿ. ಇವಾಗ ಸಿಲಿಂಡರ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಎಕ್ಸ್ಟ್ರಾ ಕೊಡಿ ಅಂದರೆ ಯಾವುದೇ ಕಸ್ಟಮರ್ಗಳು ಕೊಡಲ್ಲ, ನಾವೇ ಹಾಕೊಂಡು ಮಾಡಬೇಕಾಗಿದೆ ಇವಾಗ ಸಿಚುವೇಶನ್. ನಮ್ಮ ಮೇಲೆ ಹೊರೆ ಆಗ್ತಿದೆ. ಬಟ್ ಹುಡುಗರುಗಳಿಗೆ ಮಾಮೂಲಿ ಸ್ಯಾಲ್ರಿ ಕೊಡಲೇಬೇಕು ನಾವು. ಸಿಲಿಂಡ್ರು ನಮ್ಗೆ ಸಿಗ್ತಾ ಇಲ್ಲ. ಇವಾಗ ಬೇಕಂದ್ರೆ ಎಕ್ಸ್ಟ್ರಾ ಪೇಮೆಂಟ್ ಕೇಳ್ತಿದ್ದಾರೆ. ಆ್ಯಕ್ಚುಲಿ ಇವಾಗ ಮೊದಲೇ 2,000 ಇತ್ತು, ಇವಾಗ ಬ್ಲಾಕಿಂದ ತಗೊಳ್ಳೋದ್ರಿಂದ 2 ರಿಂದ 2,500, 2,600 ಹೇಳೋರು ಇದ್ದಾರೆ. 3,000 ಸಿಗ್ತಿದೆ ಸಿಲಿಂಡ್ರು ಬ್ಲಾಕಲ್ಲಿ. ಅವಾಗ ಏನಾಗುತ್ತೆ ಅಂದರೆ ನಮಗೆ ಹೊರೆ ಬೀಳ್ತಿದೆ. ಯಾಕಂದರೆ ಕಸ್ಟಮರ್ ಕೊಡಲ್ಲ, ಮೊದಲೇ ಒಪ್ಕೊಂಡಿದ್ರೆ ಅದೇ ರೇಟ್ ಮಾಡಿಕೊಡಿ ಅಂತ ಕೇಳ್ತಿದ್ದಾರೆ. ಸರ್ ಬರ್ತಾರೆ, ಯಾಕಂದರೆ ಟೇಸ್ಟ್ ಆ್ಯಕ್ಚುಲಿ ಮೊದಲೆಲ್ಲ ನಾವು ಸೌದೆ ಒಲೆಯಲ್ಲೇ ಮಾಡ್ತಾ ಇದ್ದಿದ್ದು. ಟೇಸ್ಟು ಚೆನ್ನಾಗಿ ಬರುತ್ತೆ. ಬಟ್ ಏನಂದರೆ ಹುಡುಗರುಗಳು ಸಿಗಲ್ಲ ಸೌದೆ ಒಲೆಗೆ. ಸಿಲಿಂಡರ್ ವ್ಯತ್ಯಯದಿಂದಾಗಿ ಬೆಂಗಳೂರಿಗೆ ಕೆಲವರು ಇಂಡಕ್ಷನ್ ಸ್ಟವ್ ಮೊರೆ ಹೋಗ್ತಿದ್ದಾರೆ. ಬೆಂಗಳೂರಿನ ನಿಸರ್ಗ ಹೋಟೆಲ್ನಲ್ಲಿ ಕಾಫಿ, ಟೀ ಮಾಡೋಕೆ ಇಂಡಕ್ಷನ್ ಸ್ಟವ್ ಬಳಕೆ ಮಾಡಲಾಗ್ತಿದೆ. ಮೆನುವಿನಲ್ಲಿ ಕಡಿತ ಮಾಡೋ ಪರಿಸ್ಥಿತಿ ಬಂದಿದೆ ಅಂತಿದ್ದಾರೆ ನಿಸರ್ಗ ಹೋಟೆಲ್ ಮಾಲೀಕರು. ಹಲವಾರು ರೀತಿಯಾದಂತಹ ಅಡುಗೆಗಳಿರುತ್ತೆ. ಇಂಥ ಸಂದರ್ಭದ ಅದಕ್ಕೂ ಸಹ ನಿಮಿತ್ತ ಏನನ್ನ ಮಾಡಲಾಗಿದೆಯಾ? ಖಂಡಿತ, ಯಾಕಂತ ಹೇಳಿದ್ರೆ ಮಾಡದೇ ಇದ್ದರೆ ನಮಗೆ ಅನಿವಾರ್ಯತೆ ಇದೆ. ಸುಮಾರು ಒಂದು 70 ರಿಂದ 80 ಐಟಮ್ ಒಂದು ಹೋಟ್ಲ್ಗಳಲ್ಲಿ ಇರುತ್ತೆ. ಈಗ ಅದನ್ನು ಕಡಿತ ಮಾಡಿ ಆಲ್ಮೋಸ್ಟು ಒಂದು 40 ಐಟಮ್ ಮಾತ್ರ ನಾವು ಇವತ್ತು ಮಾಡಬೇಕು ಅಂತ ಒಂದು ಯೋಚನೆ ಮಾಡ್ತಾ ಇದ್ದೀವಿ. ಯಾಕಂದರೆ ದೋಸೆಗಳು ನಿಮಗೆ ಬೆಳಗ್ಗೆಯಿಂದ ಸಂಜೆ ಒಳಗೆ ಗ್ಯಾಸ್ ಉರಿಯುತ್ತೆ. ಅದಕ್ಕೆ ಮಿನಿಮಮ್ ಒಂದು ಗ್ಯಾಸ್ ಬೇಕಾಗುತ್ತೆ. ಆಮೇಲೆ ಸ್ಟೀಮ್ ಬಾಯ್ಲರ್ಗೆ ಪರ್ ಡೇ 1 ಸಿಲಿಂಡರ್ ಬೇಕಾಗುತ್ತೆ. ಈ ರೀತಿಯಾದ ಒಂದು ಸನ್ನಿವೇಶ ಇದ್ದಾಗ ಏನಾಗುತ್ತೆ, ನಮಗೆ ಗ್ಯಾಸ್ ಕನ್ಸಂಪ್ಷನ್ ಜಾಸ್ತಿ ಬೇಕು. ಆದ್ದರಿಂದ ಮೆನುಗಳನ್ನು ಕಡಿತ ಮಾಡ್ತಾ ಇದ್ದೀವಿ. ಬೆಂಗಳೂರಿನ ರಾಜಾಜಿನಗರದ ಸ್ಟೋರ್ ಒಂದರಲ್ಲಿ ಇಂಡಕ್ಷನ್ ಸ್ಟವ್ ಬಗ್ಗೆ ವಿಚಾರಿಸೋರ ಸಂಖ್ಯೆ ಹೆಚ್ಚಳ ಆಗಿದೆ. ಪ್ರತಿದಿನ 70 ರಿಂದ 100ಕ್ಕೂ ಹೆಚ್ಚು ಗ್ರಾಹಕರು ಖರೀದಿಸೋಕೆ ವಿಚಾರಿಸುತ್ತಿದ್ದಾರೆ. ರಾಜ್ಯದಲ್ಲಿ ಕಮರ್ಷಿಯಲ್ ಗ್ಯಾಸ್ಗಳ ಸಮಸ್ಯೆ ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ. ಹೀಗಾಗಿ ರಾಜಧಾನಿಯ ಬಹುತೇಕ ಹೋಟ್ಲುಗಳು ಕೂಡ ಅಡುಗೆಯನ್ನು ಮಾಡೋದು ಹೇಗಪ್ಪ ಮತ್ತು ಹೇಗೆ ತಯಾರಿಸೋದನ್ನಂತಹ ಜಂಜಾಟದಲ್ಲಿದ್ದಾರೆ. ಎಲೆಕ್ಟ್ರಿಕ್ ಸ್ಟವ್ಗಳನ್ನು ಕೂಡ ಖರೀದಿ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸದ್ಯಕ್ಕೆ ನಾನೀಗ ರಾಜಾಜಿನಗರದಲ್ಲಿರುವಂತಹ ಗಿರಿಯಾಸ್ ಶೋರೂಮಲ್ಲಿದ್ದೀನಿ. ನೋಡ್ಬೋದು, ಇಲ್ಲಿಯ ಮ್ಯಾನೇಜರು ಕೂಡ ಹೇಳ್ತಾ ಇದ್ದಾರೆ, ಕಳೆದ 2-3 ದಿವಸಗಳಿಂದನೂ ಕೂಡ ಹೆಚ್ಚಾಗಿ ಈ ಇಂಡಕ್ಷನ್ ಸ್ಟವ್ಗಳಿಗೆ ಹೆಚ್ಚು ಬೇಡಿಕೆಗಳು ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಪರ್ಯಾಯವಾದಂಥ ಬಳಕೆ ಅಂದರೆ ಸೌದೆ ಒಲೆಯನ್ನಂತರೂ ಈಗ ಬಳಸೋದಕ್ಕಾಗಲ್ಲ. ಯಾಕಂದರೆ ಬೆಂಗಳೂರಂಥ ಸಿಟಿಯಲ್ಲಿ ಎಲ್ಲೂ ಕೂಡ ಕಟ್ಟಿಗೆಗಳು ಸಿಗೋದಿಲ್ಲ. ಗ್ಯಾಸ್ಗಳನ್ನ ಬಳಕೆ ಮಾಡೋದು ಕೂಡ ತುಂಬ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ. ಹೀಗಾಗಿ ಪರ್ಯಾಯವಾಗಿ ಇಂಡಕ್ಷನ್ ಸ್ಟವ್, ಈ ಇಂಡಕ್ಷನ್ ಸ್ಟವ್ಗಳನ್ನೇ ಬಳಕೆ ಮಾಡಬೇಕಾಗುತ್ತೆ. ಹೀಗಾಗಿ ಇಂಡಕ್ಷನ್ ಸ್ಟವ್ಗಳಿಗೆ ಹೆಚ್ಚಿನ ಮಟ್ಟದಲ್ಲಿ ಬೇಡಿಕೆ ಕೇಳಿ ಬರ್ತಾ ಇದೆ. ಯಾವ ರೀತಿಯಾಗಿದೆ, ಏನು ಹೇಳ್ತಾರೆ ಇಲ್ಲಿಯ ಇನ್ಚಾರ್ಜ್, ಮಾತಾಡಿಸ್ತೇನೆ. ಹೇಗಿದೆ, ಏನಾದರೂ ವಾರದೇ ಇಂಪ್ಯಾಕ್ಟ್ ಆಗ್ತಾ ಇದೆನಾ ಅಥವಾ ಸಹಜವಾಗಿ ಈ ಟೈಮಲ್ಲಿ ಬೇಡಿಕೆ ಇರುತ್ತಾ? ಸರ್, ಈ ಟೈಮ್ ಅಂತ ಅಲ್ಲ ಸರ್. ಯಾಕಂದರೆ ಇವಾಗ ನೀವು ನೋಡ್ತಾ ಇದ್ದೀರಿ, ಆಲ್ರೆಡಿ ಸಿಲಿಂಡರು ಜಾಸ್ತಿ ಆಗಿದೆ. ಹಾಗಾಗಿ ಇಂಡಕ್ಷನ್ ನಮ್ಮಲ್ಲಿ ತುಂಬ ಹೋಗ್ತಾ ಇದೆ. ಯಾಕಂದರೆ ಇವಾಗ ಬೆಳಗ್ಗೆಯಿಂದ ನಾನು ನೋಡ್ತಾ ಇದ್ದೀನಿ, ಏನಂದರೂ ಒಂದು 15-20 ಮೆಂಬರ್ಸು ಇಂಡಕ್ಷನ್ ಬಂದು ಹೋಗಿದ್ದಾರೆ ಸರ್. ಯಾಕಂದರೆ ನಮ್ಮಲ್ಲಿ ಇವಾಗ ಸ್ಟಾಕೇ ಸಿಗ್ತಾ ಇಲ್ಲ ಅವೈಲೇಬಲು. ಏಜೆನ್ಸಿಗಳು ವಾಣಿಜ್ಯ ಸಿಲಿಂಡರ್ ಸಪ್ಲೈ ಬರಲ್ಲ ಅಂತಿದ್ದಾರೆ.
ಅದೇನೇ ಹೇಳಿ ಆದಷ್ಟು ಬೇಗ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಬಗೆಹರಿಸಿ ಹೋಟೆಲ್ ಉದ್ಯಮಕ್ಕೆ ಹೊಡೆತ ಬೀಳದಂತೆ ನೋಡಿಕೊಳ್ಳಬೇಕಿದೆ. ಬ್ಯೂರೋ ರಿಪೋರ್ಟ್, TV9.